ತೆಗಿತಾ ಇಲ್ಲ ಮಧು. सर आगे सब पत्र बनेंगे. ಈಗಿನ ಧ್ವನಿವರಿಯದ ಧರ್ಮೋದಯ ಜಲವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ಜಲವೇ ಜೀವನ ಮೂಲವಯ್ಯ ಜೀವನದಲ್ಲಿ ಕಾವೇರಿ ತಾಯಿ ಪೂಜಿಸುವಯ್ಯ ಜೀವನದ ಹರಿಸಿದ ಬದಿಗತರ ಸುರಿಸುವಯ್ಯ ಜಲಮಂಡಲಿಯ ಹಿರಿಯ ಅಭ್ಯಂತರರ ಮಂಡಿಸುವಯ್ಯ. ಈಗಿನ ಶ್ರೀಕಾಂತ್ ಸಿಟಿ ಉದ್ಯಾನನಗರಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ಮಹಾಜನತೆಯ ದಾಹ ನೀಗಿಸುವ ಹಾಗೂ ಸೂಕ್ತ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕಾರ್ಯದಲ್ಲಿ ತೊಡಗಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಬೆಂಗಳೂರು ಜಲಮಂಡಳಿ ಅಭ್ಯಂತರ ಸಂಘದ ಅಧ್ಯಕ್ಷರಾಗಿ ಎಲ್ಲರಿಗೂ ಸ್ವಾಗತ ಬಯಸುತ್ತೇವೆ. ಈಗಿನ ಸುಮಾರು 300 ಸ್ಟೆಪ್ಗಳನ್ನು ಜಲಮಂಡಳಿಯಲ್ಲಿ ಜಲವನ್ನು ಉಳಿಸಲಿಕ್ಕೆ ಏನೇ ಕಾರ್ಯಕ್ರಮ ಮಾಡಬೇಕು ಹಾಗೂ ವಿಷಯ ಸಂಸ್ಥಾಪಕರು ಸಂಪಾದಕರು ಮ್ಯಾಪಿ ಮಲ್ನಾಡ್ ಅವರಿಗೆ ಸುಸ್ವಾಗತವನ್ನು ಬಯಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ವಿಜ್ಞಾನ ಸೆಂಟ್ರಲ್ ರೋಡ್ ವಾಟರ್ ಬೋರ್ಡ್ ಇವರು ಕಾರ್ಯಕ್ರಮದ ಅವರಿಗೆ ಸ್ವಲ್ಪ ಕ್ಲಾಸ್ ಇದೆ. ಸ್ವಲ್ಪ ಇಲ್ಲ ಹತ್ರ ಬನ್ನಿ ಸರ್, ಕ್ಲೋಸ್ ಆಗಿ ಕೊಡಿ. ಕೆರಡಿ ಸರ್ ಹಾಗೆ ಇಲ್ಲ ಸರ್, ಹಾಗೆ ಇಲ್ಲ ಒಂದು ಸೆಕೆಂಡ್ ಹಾಗೆ ಇಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ಸ್. ಸ್ವಲ್ಪ ಕೈ ಕೆಳಗಡೆ ಬೇಡ. ಹಾಗೆ ಮೂಮೆಂಟಮ್ ಕೇಳಬೇಕು ಸರ್. ಸ್ವಲ್ಪ ಇಂಜಲ್ ರೆಡಿ ರೆಡಿ ಸರ್, ರೆಡಿ ರೆಡಿ ಹಾಗೆ ಇಲ್ಲ ಸರ್, ಹಾಗೆ ಇಲ್ಲ ಜೊತೆಗೆ ಸರ್ ಏನು ಸರ್ ರೆಡಿ ಸರ್, ರೆಡಿ ಪ್ಯಾನಲ್ ಡಿಸ್ಕಷನ್ಗೆ ಕ್ಲಾಸ್ ಇರುತ್ತೆ ಸರ್. ಶ್ರೀಮತಿ ಮಮತಾ ದೇವಿ GS ರವರು, ರಿಜಿಸ್ಟ್ರಾರ್ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಹಾಗೆ ನಿಂತ್ಕೊಂಡ್ಬಿಡಿ ಸರ್, ಗಂಗಾಧರ್ ಸರ್ ಹತ್ರ ಬನ್ನಿ. ಪ್ಯಾನಲ್ ಡಿಸ್ಕಷನ್ಗೆ ಆಗಮಿಸಿರುವಂತಹ ಅತಿಥಿಗಳು, ಇವ್ರದ್ದು ಪರಿಚಯ ತಮಗೆ ಪ್ಯಾನಲ್ ಡಿಸ್ಕಷನ್ ನಡೆಯೋದ್ರ ಮೊದಲಾಗುತ್ತೆ. ಸ್ವೀಕರಿಸಿದಂತಹ ಡಾಕ್ಟರ್ ರಾಜೀವ್ ಸರ್ ನಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸರ್ ಸ್ವಲ್ಪ ಕ್ಲಾಸ್ ಇದೆ ಸರ್, ಸ್ವಲ್ಪ ಸೈಡಲ್ಲಿ ಮುಂಜಾನೆ ಹತ್ರ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ರೆಡಿ ರೆಡಿ ಸರ್, ಸುಮನ್ ಸರ್ ಮುಂದೆ ಬನ್ನಿ ಸರ್, ರೆಡಿ ಸರ್. ಇವತ್ತಿನ ದಿವಸ ಬೆಂಗಳೂರು ಜಲಮಂಡಳಿ ಅಭಿಯಂತರ ಸಂಘದವರು ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿರೋದು ನನಗೆ ಭಾಳ ಖುಷಿಯಾಗ್ತಾ ಇದೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲದೆ ಈ PhD ಮಾಡೋದಕ್ಕೆ ನನಗೆ ಸಪೋರ್ಟ್ ಕೊಟ್ಟಿರೋದು ನಮ್ಮ ಈಗಿನ ಚೇರ್ಮನ್ ಸಾಹೇಬರು. He has allowed me to go to Noida University to present my paper, and also ಸ್ಪೇನಲ್ಲಿ 10th
ಸ್ಟ್ರಕ್ಚರಲ್ ಇಂಟರ್ನ್ಯಾಷನಲ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕಾನ್ಫರೆನ್ಸಲ್ಲಿ ನನ್ನ ಥೀಸಿಸನ್ನು ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸಹ ಅನುಮತಿ ನೀಡಿದರು. ಅವೆರಡು ನನ್ನ ಈ PhD ಪಯಣದಲ್ಲಿ ಮೈಲುಗಲ್ಲುಗಳು. ಅದರ ನಂತರ ನಾನು ಹಲವಾರು 5-6 ಪೇಪರ್ ಪಬ್ಲಿಷ್ ಮಾಡಿದ್ದೇನೆ. ಬಟ್ ಮೊದಲನೆಯ ಪಬ್ಲಿಷೇಷನ್ನಿಗೆ ನನಗೆ ಸಿಕ್ಕಿರುವಂಥ ಚೇರ್ಮನ್ನಿಂದ ಸಿಕ್ಕಿರುವಂಥ ಸಪೋರ್ಟಿಂದ ನಾನು ಇವತ್ತು ಈ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡುವ ಹಾಗೆ ಆಯಿತು ಅಂತ ಹೇಳೋದಕ್ಕೆ ಅವರಿಗೆ ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಒಂದೇ 2 ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ನಾವೀಗ ಯೂಸ್ ಮಾಡ್ತಾ ಇರುವಂಥ ಕಾಂಕ್ರೀಟಿಗೆ ಪೋರ್ಟೇಬಲ್ ಪ್ರೀಷಿಯಸ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀವಿ. It is not advisable, and in future also it is not going to be sustainable. In this regards, the treated wastewater available in metropolitan cities, especially in Bangalore city, wherein the treated water, it contains very good product for concrete manufacturing, because IS code is not there in this regard. We recommended IS also in this regard. So small correction we have to make, that is calcium nitrate and sodium nitrate, we have to add it to the product, and due to that the corrosion effect can be reduced like that. The study has been published. It has well accepted. Thank you everyone for accepting me and honoring me. Thank you all. ಸರ್ವ ನಮಸ್ಕಾರಗಳು. ವೇದಿಕೆಯಲ್ಲಿ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಶ್ರೀಮತಿ ನಿರ್ಮಲಾ ಗೌಡ್ರವರೇ, ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ವೀಣಾರವರೇ, ಈ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಂತಹ ಬೆಂಗಳೂರು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಮಮತಾ ದೇವಿಯವರೇ, ನಮ್ಮ ಬೆಂಗಳೂರು ಜಲಮಂಡಳಿಯ ಅಭ್ಯಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಂಗಾಧರವರೇ, ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜಶೇಖರ್ ಅವರೇ, ನಮ್ಮ ಎಲ್ಲ ಅಭ್ಯಂತರ ಸಹೋದರರೇ ಸಹೋದರಿಯರೇ, ನಮ್ಮ ಜಲಮಂಡಳಿಯ ಸಮಸ್ತ ಅಧಿಕಾರ ಮತ್ತು ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಅಂಗವಾಗಿ ಇವತ್ತು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಜಲಮಂಡಳಿಯ ಅಭ್ಯಂತರ ಸಂಘ, ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸತತವಾಗಿ ಅಭ್ಯಂತರ ಸಂಘ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿ ಬರ್ತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಕೈ ಎತ್ತಿಕೊಂಡಿದ್ದರೂ ಕೂಡ ಗಂಗಾಧರ್ ಅವರು ಮತ್ತು ಅವರ ತಂಡದವರು ಎಲ್ಲ ಪದಾಧಿಕಾರಿಗಳು ಭಾಳಷ್ಟು ವಿನೂತನವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದರು. ಇವತ್ತು ಈ ಬೆಂಗಳೂರು ಯೂನಿವರ್ಸಿಟಿ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಚಿಂತನೆಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಹಲವಾರು ಜಲ ಮಂಡಳಿಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೆನ್ಸಸ್ ಡ್ಯೂಟಿಗೆ ನಿಯೋಜನೆ ಆಗಿದ್ದರೂ ಸಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಶ್ರೀಯುತ ಗಂಗಾಧರ್ ಅವರಿಗೆ ಮತ್ತು ಅವರ ತಂಡದವರ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಸ್ತಾಪಕ ನುಡಿಗಳನ್ನು ಆಡಿದಂತಹ ಶ್ರೀಮತಿ ನಿರ್ಮಲಾ ಗೌಡ್ರವರು ನಮ್ಮ ಪ್ರಪಂಚದಲ್ಲಿ ಆಗಿರುವಂತಹ ದೊಡ್ಡ ತೊಡಕುಗಳ ಬಗ್ಗೆ ಮಾತಾಡ್ತಾ ಇದ್ದರು. ಮುಖ್ಯವಾಗಿ ನೀರಿನ ಮಾಲಿನ್ಯ. ಇವತ್ತು ಹಲವಾರು ಸಮಯಗಳಲ್ಲಿ ನಾವು ನೀರನ್ನು ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ವಿ ಯೂಸ್ ಆ್ಯಂಡ್ ಅಬ್ಯೂಸ್ ಸೋ ಮಚ್ ದ್ಯಾಟ್ ವಾಟರ್ ಕ್ಯಾನ್ ನೆವರ್ ರಿಕವರ್ ಬ್ಯಾಕ್. ಸಾಮಾನ್ಯವಾಗಿ ನಿಸರ್ಗಕ್ಕೆ ಒಂದು ದೊಡ್ಡ ಗುಣ ಇದೆ. ಯಾವುದೇ ಸಂದರ್ಭದಲ್ಲಿ ಕೂಡ ನೀರನ್ನು ಅಥವಾ ಯಾವುದೇ ಸಂಪತ್ತುಗಳನ್ನು ನಾವು ಎಷ್ಟೇ ಡಾಮಿನೇಟ್ ಮಾಡಿ ಅಬ್ಯೂಸ್ ಮಾಡಿದ್ರೂ ಸಹ ಅದಕ್ಕೆ ರಿವೈವಲ್ ಕೆಪಾಸಿಟಿ ಇದೆ. ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇವೆ, ನಿಸರ್ಗ ತನ್ನನ್ನೇ ತಾನೇ ಸೃಷ್ಟಿ ಮಾಡಿಕೊಂಡು ತನ್ನನ್ನು ರಿಜುವಿನೇಟ್ ಮಾಡಿಕೊಂಡಿತ್ತು. ಆದರೆ ಹೋಗಿ ಬರ್ತಾ ನೋಡಿದರೆ ಇವತ್ತು ಮಾನವ ಜೀವನದಲ್ಲಿ ಹಲವಾರು ಸಮಯಗಳಲ್ಲಿ ನಾವು ನೀರನ್ನು ಎಷ್ಟು ಮಾನ್ಯತೆ ಕೊಡಬೇಕೋ ಅಷ್ಟು ಮಾನ್ಯತೆ ಕೊಡ್ತಾ ಇಲ್ಲ. ಹಿಂದಿನಿಂದ ನೋಡಿದರೆ ನಮ್ಮ ನೀರಿಗೆ ಇರುವಂತಹ ಅಮೂಲ್ಯ, ನೀರನ್ನು ಯಾವತ್ತೂ ಕೂಡ ಯಾವುದೇ ಒಂದು ಸಂಪ್ರದಾಯದಲ್ಲಿ ನೀರನ್ನು ಪೂಜಿಸ್ತೀವಿ, ನೀರನ್ನು ಇಷ್ಟು ಮಟ್ಟಕ್ಕೆ ಅದನ್ನು ಸ್ಮರಿಸ್ಕೊಳ್ತಾ ಇದೆ ಎಂದು ಯೋಚನೆ ಮಾಡಬೇಕು. ಸೊ ಹಾಗೆ ಈ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಕೇವಲ ನೀರಿನ ಮಾಲಿನ್ಯ ಮಾತ್ರ ಅಲ್ಲದೆ ನೀರು ನಮ್ಮ ಬೆಂಗಳೂರಿಗೆ ಅವಶ್ಯಕತೆ ಇರುವಂತಹ ಒಂದು ಅಮೂಲ್ಯವಾದಂಥ ವಸ್ತು. ಯಾಕೆಂದರೆ ಇವತ್ತು ಬೆಂಗಳೂರು ನಾವು ಕಾವೇರಿ ನದಿಯಿಂದ 120 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಹಾಗಾಗಿ ನೀರನ್ನು ಎಲ್ಲ ಜನರಿಗೆ ಸಮಗ್ರವಾಗಿ ಕೊಡುವುದು ನಮ್ಮ ಜವಾಬ್ದಾರಿ ಇದೆ. ಪ್ರಮುಖವಾಗಿ 3 ವಿಷಯಗಳ ಬಗ್ಗೆ ನೀರಿನ ಬಗ್ಗೆ ಮಾತಾಡುವಾಗ ಹೇಳಬೇಕಾಗುತ್ತೆ. ಒಂದು, ಅವೈಲಬಿಲಿಟಿ, ಅಡಿಕ್ವೆಸಿ, ಅಂದರೆ ನಾವು ಎಷ್ಟು ಮಟ್ಟಕ್ಕೆ ನೀರು ಕೊಡಬೇಕಾಗತ್ತೆ ಅಷ್ಟು ಮಟ್ಟಕ್ಕೆ ನೀರು ಇದೆಯಾ.
ಅದನ್ನು ಮಾಡೋದರಲ್ಲಿ ನಾವು ಏನು ಸಫಲ ಆಗಿದ್ದೀವಾ ವಿಫಲ ಆಗಿದ್ದೀವಾ, ಅದು ಪ್ರಶ್ನೆ ನಂಬರ್ 1. ಎರಡನೇ ಪ್ರಶ್ನೆ ಕ್ವಾಲಿಟಿ. ಈಗಾಗಲೇ ನಿರ್ಮಲಾ ಗೌಡರು ದಾಳ ಉದ್ದಕ್ಕೆ ಮಾತಾಡಿದರು, ಬಟ್ ಫೈನಲ್ ಸಮ್ಮಿಂಗ್ ಪಾಯಿಂಟ್ ಈಸ್ ದಟ್ ಕ್ವಾಲಿಟಿ. ನಾವು ಎಷ್ಟೇ ಕಣ್ಣಿಗೆ ಕಾಣುವಷ್ಟು TDS ಅನ್ನು ತೆಗೆದು ನಮ್ಮ ಕ್ವಾಲಿಟಿಗಳನ್ನು ಸರಿಯಾಗಿ ಮಾಡಿದ್ರು ಕೂಡ ಇನ್ನೂ ಹಲವಾರು ಕೆಮಿಕಲ್ ಪ್ಯಾರಾಮೀಟರ್ಸ್ನಲ್ಲಿ, ಆಂಟಿಬಯೋಟಿಕ್ಸ್ ಪ್ಯಾರಾಮೀಟರ್ಸ್ನಲ್ಲಿ, ಮೈಕ್ರೋಪ್ಲಾಸ್ಟಿಕ್ ಪ್ಯಾರಾಮೀಟರ್ಸ್ನಲ್ಲಿ ನಮ್ಮ ನೀರು ಇಂಪ್ರೂವ್ ಮಾಡಬೇಕಾಗಿದೆ. ನಾವು ಏನೋ BWSSB ವತಿಯಿಂದ BA ಸರ್ಟಿಫೈಡ್ ನೀರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ರು ಸಹ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ವಾಲಿಟಿಯನ್ನು ಕೊಡೋದಕ್ಕೆ ನಾವು ಮುಂದುವರಿಯಬೇಕಾಗುತ್ತದೆ. ಅದು 2ನೇ ಪಾಯಿಂಟು. 3ನೇ ಪಾಯಿಂಟು ಅಫೋರ್ಡಬಿಲಿಟಿ. ಇದರ ಬಗ್ಗೆ ನಾವು ಒಬ್ಬ ಸಾರ್ವಜನಿಕ ಸಂಸ್ಥೆಯಾಗಿ ಕೇವಲ ಬೆಲೆ ಏರಿಕೆ ಮಾಡಿದ ಅಲ್ಲದೆ ಈ ನೀರು ಏನು ಕೊಡ್ತಾ ಇದ್ದೀವಿ ಬಡವರಿಗೂ ಕೂಡ ನೀರು ಕಡಿಮೆ ಬೆಲೆಯಲ್ಲಿ ಸಿಗಬೇಕಾಗುತ್ತದೆ. ಯಾರು ಹೆಚ್ಚುವರಿಯಾಗಿ ಉಪಯೋಗ ಮಾಡ್ತಾರೆ ಅವರಿಗೆ ನಾವು ಜಾಸ್ತಿ ವಸೂಲು ಮಾಡಬೇಕು. ಆದರೆ ಜನರಿಗೆ, ಸಾಮಾನ್ಯ ಜನರಿಗೆ ಕನಿಷ್ಠ ಎಷ್ಟು ನೀರು ಬೇಕಾಗುತ್ತೆ, ಮಿನಿಮಮ್ ಅಫೋರ್ಡಬಲ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಶುಡ್ ಬಿ ಎನ್ಶೂರ್ಡ್ ಅಟ್ ಆನ್ ಅಫೋರ್ಡಬಲ್ ಕಾಸ್ಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಸರಿಯಾದ ಬೆಲೆಗೆ ಕೊಡೋದು ಬಹಳ ಮುಖ್ಯ. ಅದಕ್ಕೆ ನಮ್ಮ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡಬೇಕು. ಬೇಕಾಬಟ್ಟಿಗೆ ನಾವು ಖರ್ಚು ಮಾಡೋಕ್ಕಾಗಲ್ಲ. ಅದರಲ್ಲಿ ಆದಾಯ ಬರುವ ದಾರಿಗಳು ಕೇವಲ ಟ್ಯಾರಿಫ್ ಮಾತ್ರ ಇಲ್ಲದೆ ಬೇರೆ ಬೇರೆ ದಾರಿಗಳಲ್ಲಿ ನಾವು ಆದಾಯವನ್ನು ಹುಡುಕಿಕೊಡಿಸಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ಇತ್ತೀಚೆಗೆ PPP ಪ್ರಾಜೆಕ್ಟ್ಸ್ ಮಾಡಿ ನಮ್ಮ ಬಯೋಗ್ಯಾಸನ್ನು ಮಾರುವುದಾಗಲಿ, ಟ್ರೀಟೆಡ್ ವಾಟರ್ಸ್ ಮಾರುವುದಾಗಲಿ, ಈ ರೀತಿ ಹಲವಾರು ವ್ಯವಸ್ಥೆಗಳು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈ ಒಂದು ಪ್ರಯತ್ನದಲ್ಲಿ ನಮ್ಮ ಜಲಮಂಡಳಿಯ ಸಮಸ್ತ ಅಧಿಕಾರಿ ಮತ್ತು ನೌಕರರು ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಈ ವಿಶ್ವ ಜಲ ದಿನಾಚರಣೆಯಲ್ಲಿ ನಾವು ಈ ಒಂದು 3 ವಿಷಯಗಳ ಮೇಲೆ ಅಧ್ಯಯನ ಮಾಡಿ, ಒಂದು ಅಡಿಕ್ವೇಸಿ ಆಫ್ ವಾಟರ್ ಟು ಆಲ್, ಸೆಕೆಂಡ್ ಕ್ವಾಲಿಟಿ ಆಫ್ ದ ವಾಟರ್, ಥರ್ಡ್ ಅಫೋರ್ಡಬಿಲಿಟಿ ಆಫ್ ದ ವಾಟರ್, ಇದು 3 ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಆತ್ಮಾಲೋಚನೆ ಮಾಡಿ ನಮ್ಮ ಜಲಮಂಡಳಿಯ ಸಮಸ್ತ ಅಧಿಕಾರಿ ಮತ್ತು ನೌಕರರು ಮುಂದುವರೆದು ನಮ್ಮ ಜಲಮಂಡಳಿ ಈಗಾಗಲೇ ಹಲವಾರು ವಿಶ್ವಖ್ಯಾತಿಗಳನ್ನು ಪಡೆದುಕೊಂಡಿದೆ, ಮುಂದುವರೆ ಮಾಡಬೇಕಂತ ಸಂದರ್ಭದಲ್ಲಿ ತಮಗೆ ಎಲ್ಲ ಕೂಡ ಮನವಿ ಮಾಡುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯ ತಿಳಿಸಿ ಮಾತು. ಸರ್ ಮುಂದೆ ಬನ್ನಿ ಸರ್, ಎಲ್ಲರೂ ಸರ್ ಸರ್ ಮೇಡಮ್ ಹಾಗೆ ಹೇಳಿ ಸರ್, ಹಾಗೆ ಹೇಳಿ ಮ್ಯಾಮ್, ಹಾಗೆ ಹೇಳಿ. ರೆಡಿ ಸರ್, ಸ್ವಲ್ಪ ಕ್ರಾಸ್ ಇರಿ, ಟರ್ನ್ ಆಗಿದೆ ಸ್ವಲ್ಪ ರೆಡಿ ಸರ್. ಈ ಕಡೆ ಒಂದು ಸೆಕೆಂಡ್ ಹಾಗೆ ಹೇಳಿ ಸರ್, ಹಾಗೆ ಹೇಳಿ. ಥ್ಯಾಂಕ್ ಯು. ಮೈ ಹೊಡ್ಕೊಂಡಿದೆ. ಹಾಗೆ ತಾವು ಇನ್ನೊಂದು ಮಾತಾಡಿದ್ರಿ ದಟ್ ಅಂದರೆ ಒಂದು ಅಲಾರ್ಮಿಂಗ್ ಸಿಸ್ಟಮ್, ಒಂದು ಇಂಟಿಮೇಷನ್ ಸಿಸ್ಟಮ್ ಯು ಆರ್ ಈಗಾಗಲೇ ಬಹುಶಃ ಅದು ಸಿಂಗಾಪುರ್ ಮತ್ತೊಂದು ಎಲ್ಲ ಕಡೆ ಇದೆ. ಬಹುಶಃ BWSSBನೂ ನಾವು ಇದರಲ್ಲಿ ಒಂದು ಸ್ಮಾರ್ಟ್ ವಾಟರ್ ಸಿಸ್ಟಮ್ಗೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಬಹುಶಃ ಆಗ ಬಂದಾಗ ಆಟೋಮೆಟಿಕಲಿ ಒಂದು ನಮ್ಮ ಸಿಸ್ಟಮ್ ಜೊತೆ ಕನೆಕ್ಟ್ ಆದಾಗ ಅವ್ರ ನಂಬರ್ ನಮಗಿದ್ದರೆ ಒಂದು SMS ಬರುತ್ತೆ, ಇವಾಗ ಕನ್ಸ್ಯೂಮ್ಡ್ ಮೋರ್ ಆ್ಯಂಡ್ ಯುವರ್ ವಾಟರ್ ಬಿಲ್ ವಿಲ್ ಸಬ್ಸ್ಟ್ಯಾನ್ಷಿಯಲಿ ಗೋ ಬಿಹೈಂಡ್ ಅಂತ. ಸೊ ಹಾಗಾಗಿ ಆಮೇಲೆ ನಮ್ಮಲ್ಲಿ ಏನು ಅಂದರೆ ಅದರಿಂದ ನಾವು ಸ್ಲ್ಯಾಬ್ ಸಿಸ್ಟಮ್ ಟಾರಿಫನ್ನು ಇಟ್ಟಿದ್ದೀವಿ. ಅಂದರೆ ಇಂಡೈರೆಕ್ಟ್ಲಿ ಜನಗಳಿಗೆ ಲೈಕ್ ಹಾಟ್ ಸ್ಟವ್ ಎಫೆಕ್ಟ್ ಥರ ಮುಟ್ಟಿದ್ರೆ ಒಂದು ಲೆವೆಲ್ಗಿಂತ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಅದು ಡಬಲ್ ಟ್ರಿಬಲ್ ಆಗುತ್ತೆ ಅನ್ನೋ ಥರ ಇಂಥದ್ದು ಸುಮಾರು ಚೇಂಜಸ್ಸನ್ನು BWSB ಈಗಾಗಲೇ ತಂದಿದೆ, ತರ್ತಾರೆ. ಥ್ಯಾಂಕ್ ಯು ಮೇಡಮ್ ನಿಮ್ಮ ಇನ್ಪುಟ್ಗೋಸ್ಕರ. ಸ್ಪೀಕರ್ ಶ್ರೀಮತಿ ವೀಣಾ ಅಚ್ಯುತ್ ಅವರು ಸೈಂಟಿಸ್ಟ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಕೇರಳ ಆ್ಯಂಡ್ ತೆಲಂಗಾಣದಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಮೇಡಮ್ ಆಗಲೇ ಸುಮಾರು ಪಬ್ಲಿಕ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ಸನ್ನು, ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು, ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ರೋಲ್ ಕೂಡ ಅಷ್ಟೇ ಇದೆ. ಸೊ ಹಾಗಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಜಲ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಹೇಗೆ ಅಂತ ನಾವು ಜಸ್ಟ್ ಒಂದು ಫ್ಯೂ ಸ್ಲೈಡ್ಸು. ಸೊ ನಮ್ಮ ಪಂಚಭೂತಗಳಲ್ಲಿ ಒಂದಾದ ಜಲ ನಮ್ಮೆಲ್ಲರ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ, ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಸೊ ಹಾಗಾಗಿ ಇದರದ್ದು ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ವಾಟರ್ ಅವೈಲಬಿಲಿಟಿ ಹೇಗಿದೆ, 97% ಸಾಲ್ಟ್ ವಾಟರ್, ಅರೌಂಡ್ 3% ಫ್ರೆಶ್ ವಾಟರ್. ಆ ಫ್ರೆಶ್ ವಾಟರಲ್ಲಿ ಗ್ರೌಂಡ್ ವಾಟರ್ ನಂದು ಮೇಜರ್ 22% ಇದೆ. ಮಿಕ್ಕಿದ್ದೆಲ್ಲ ನಿಮಗೆ ಗ್ಲೇಷಿಯರ್ಸು, ಹಿಮಗಲ್ಲುಗಳು, ಆಮೇಲೆ ಈ ಲೇಕು, ರಿವರು ಅದೆಲ್ಲ ಲೆಸ್ ದ್ಯಾನ್ 1% ಆಗುತ್ತೆ. ಸೊ ಇಲ್ಲಿ ಗ್ರೌಂಡ್ ವಾಟರ್ ಇಂಪಾರ್ಟೆನ್ಸ್ ಹೇಗಿದೆ ಅಂತಂದರೆ
ನಾವು ಅದನ್ನು ಒಂದು 1970s ಬೋರ್ವೆಲ್ ತೆಗೆಯುವಂಥ ಆಂದೋಲನ ಬಂತು. ನಜೀರ್ ಸಾಹೇಬರು ಗೊತ್ತಿರಬೇಕು. ಸೊ ಆವಾಗ ಶುರು ಮಾಡಿದ್ದು ಎಲ್ಲಿವರೆಗೂ ಹೋಗ್ತಾ ಇದೆ ಅಂತಂದರೆ 1600 ಅಡಿ 1800 ಅಡಿ, ಎಸ್ಪೆಷಲಿ ನಮ್ಮ ಕರ್ನಾಟಕದ ಸದರ್ನ್ ಮೋಸ್ಟ್ ಜಿಲ್ಲೆಗಳು ಏನೇನಿದೆ, ತುಮಕೂರು, ಕೋಲಾರ, ರಾಮನಗರ, ಬೆಂಗಳೂರು, ಎಲ್ಲ ಕಡೆ ಚಿಕ್ಕಬಳ್ಳಾಪುರ, ಇದೆಲ್ಲ ನಾವು ಮಿತಿ ಮೀರಿ ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ನಾವು ನೆಲದ ಆಳದಲ್ಲಿ ಇರುವಂಥ ನೀರನ್ನು ಕೂಡ ಎತ್ತಿ ಅಲ್ಲಿಗೆ ನಾವು ಮರುಪೂರ್ಣ ಮಾಡ್ತಾ ಇಲ್ಲ. ನೆಲದ ಆಳದ ನೀರು ಅಷ್ಟು ಸುಲಭ ಅಲ್ಲ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ರಿಕೂಪ್. ಸೊ ಅಂಥದ್ರೊಳಗಡೆ ನಮಗೆ ಅವೈಲಬಿಲಿಟಿ ಮರುಪೂರ್ಣ ಮಾಡೋಕ್ಕೆ ಸಿಗೋವಂಥದ್ದು ಬರೀ ಮೇಲ್ಭಾಗದ ನೀರು, ಬಾವಿ ನೀರು, ಓಪನ್ ವೆಲ್ ಅಂತ ಏನು ಹೇಳ್ತೀವಿ, ಆ ನೀರು ಮಾತ್ರ ನಾವು ಮಳೆ ನೀರಿಂದ ಇಮಿಡಿಯೇಟಾಗಿ ಮರುಪೂರ್ಣ ರಿಚಾರ್ಜ್ ಮಾಡೋ ಅವಕಾಶ ಇದೆ ನಮಗೆ.